ಜಿಲ್ಲಾಧ್ಯಕ್ಷಗಳಾಗಿ ನಿಮ್ಮ ಪಕ್ಷದ ಸಂಘಟನೆ ಈ SIR ವಿಚಾರವಾಗಿ ಏನು ಕ್ರಮ ಕೈಗೊಂಡಿದ್ದೀರಿ ಹೊನ್ನಾಳಿ ಮತ್ತು ದಾವಣಗೆರೆ ಜಿಲ್ಲೆಯಾದ್ಯಂತ ಅಂತ? ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿರೋ ಪ್ರಶ್ನೆ ಸರಿಯಾಗಿದೆ. ಇವತ್ತು ದೇಶಾದ್ಯಂತ ಇವತ್ತೇನು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಈ SIR ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸರ್ಕಾರದ ಆದೇಶವನ್ನು ಸುತ್ತೋಲೆಯನ್ನು ಹೊರಡಿಸಿ ಏನು ಈ ತಿಂಗಳು 30ನೇ ತಾರೀಕಿನಿಂದ ಜೂನ್ 30ರಿಂದ ಜುಲೈ 29ರವರೆಗೂ ಸಹ ರಾಜ್ಯಾದ್ಯಂತ SIR ಒಂದು ಕಾರ್ಯಕ್ರಮ ಇವತ್ತು ಪ್ರಗತಿಯಲ್ಲಿದೆ. ಇವತ್ತು ತಾವು ಕೇಳಿದಂತೆ ಏನು ಕೆಲವರು ಒಂದು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಈ ಒಂದು SIR ಮಾಡಿದರೆ ಯಾವುದೇ ಒಂದು ಕೊರತೆ ತೊಂದರೆಗಳು ಇರೋದಿಲ್ಲ. ಆದರೆ ಕೆಲವೊಂದು ಕಡೆಗೆ ಇಲ್ಲಿ ರಾಜಕೀಯ ಬೆರೀತಾ ಇದೆ. ಯಾವುದೋ ಒಂದು ಜಾತಿಯನ್ನು ಕಡೆಗಣಿಸ್ತಕ್ಕಂಥ, ಹೊರಗಿಡ್ತಕ್ಕಂಥ, ಆ ಮತದಾರರನ್ನು ಡಿಲೀಟ್ ಮಾಡಿಸ್ತಕ್ಕಂಥ ಒಂದು ಹುನ್ನಾರ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯಾದ್ಯಂತ ಎಲ್ಲರೂ ಸಹ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಸಹ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಹಾಗೂ ನಮ್ಮ ರಾಜ್ಯದ ನೂತನ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಹಾಗೂ ನಮ್ಮ ಎಲ್ಲ ಕಾರ್ಯಾಧ್ಯಕ್ಷಗಳು, ಮುಖಂಡರುಗಳು ಬಹಳ ಜವಾಬ್ದಾರಿಯಿಂದ ಈ SIR ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅನ್ನೋ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರತಿ ಹಳ್ಳಿಗೆ ಬೂತ್ ಮಟ್ಟದಲ್ಲೂ ಸಹ ಇವತ್ತು ಕಾರ್ಯಕರ್ತರನ್ನು ನಾವು ಕಾರ್ಯಕರ್ತಗಳ ಪಡೆಯನ್ನು ಸಜ್ಜು ಮಾಡಿ ಇವತ್ತು ಮನೆಗೆ ಏನು ಸರ್ಕಾರದ BLOಗಳ ಜೊತೆಗೆ ನಮ್ಮ BLA 2ಗಳನ್ನು ಸಹ ಜೊತೆಗೂಡಿಸಿ ಮತ್ತು ನಮ್ಮ ಕಾರ್ಯಕರ್ತರನ್ನು ಸಹ ಜೊತೆಗೂಡಿಸಿ ಇವತ್ತು ಯಾರೇ ಮತದಾರರು ಮತದಾನ ಹಕ್ಕಿನಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು 1 ತಿಂಗಳುಗಳ ಕಾಲ ಇದು ಒಂದು ನಮ್ಮ ಒಂದು ಏನು ಕಾರ್ಯಕರ್ತರು ಜವಾಬ್ದಾರಿಯಿಂದ ಮತದಾರರನ್ನ ಮತಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು BJPಯವರು, ಕೇಂದ್ರದ BJP ಸರ್ಕಾರ ಇವತ್ತು ಅಲ್ಪಸಂಖ್ಯಾತರನ್ನು ಮತ್ತು ಇವತ್ತು ಹಿಂದುಳಿದವ್ರನ್ನ, ದಲಿತರನ್ನು ಇವತ್ತು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಯಿಂದ ನಮಗೆ ಇವತ್ತು ಅದರ ಒಂದು ಮನವರಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಏನು ಪಕ್ಷದ ಅಧ್ಯಕ್ಷರು ಹರಿಪ್ರಸಾದ್ ಅವರು ಇವತ್ತು ಎಲ್ಲ ನಮ್ಮ ರಾಜ್ಯದ ನಮ್ಮ ಪಕ್ಷದ ಶಾಸಕರುಗಳಿಗೆ ಒಂದು ಕರೆಯನ್ನು ಕೊಟ್ಟು ಈಗಾಗಲೇ ಅವನ್ನ ಹಲವಾರು 2-3 ಸಭೆಗಳನ್ನು ಮಾಡಿ ಇವತ್ತು ಜಿಲ್ಲಾಧ್ಯಕ್ಷರುಗಳು ಸಭೆಗಳನ್ನು ಮಾಡಿ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಸಭೆಯನ್ನು ಮಾಡಿ, ಶಾಸಕರು ಮತ್ತು ಮೇಲ್ಮನೆ ಸದಸ್ಯರ ಸಭೆಗಳನ್ನು ಮಾಡಿ ಅವರೆಲ್ಲರಿಗೂ ಸಹ ಈ SIR ಯಾವ ರೀತಿ ಮಾಡಬೇಕು, ಯಾವ ರೀತಿ ನಮ್ಮ ಮತದಾನದ ಹಕ್ಕನ್ನು ನಮ್ಮ ಜನಗಳಿಗೆ ಉಳಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಾರ್ಯಗಾರಗಳನ್ನು ಸಹ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಸಹ ನಾವು ಈಗಾಗಲೇ ದಾವಣಗೆರೆಯಲ್ಲಿ ನಮ್ಮ ಏನು ಎಲ್ಲ 16 ಬ್ಲಾಕ್ನಿಂದಲೂ ಸಹ ನಮ್ಮ BLO 2ಗಳನ್ನ ಕರೆಸಿ ಅವರಿಗೆ ನಾವು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಬ್ಬ ಸಂಪನ್ಮೂಲ ವ್ಯಕ್ತಿಯಿಂದ ಅವರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟು ನಾವು ಯಾವ ರೀತಿ ಮತದಾರರನ್ನ ನಾವು ಸೇರ್ಪಡೆ ಮಾಡಬೇಕು, ಅದಕ್ಕೆ ಏನೇನು ದಾಖಲಾತಿಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಈಗಾಗಲೇ ನಾವು ನಮ್ಮ BLA 2ಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ನಮ್ಮ ಮುಖಂಡರು, ಕಾರ್ಯಕರ್ತರು, ಎಲ್ಲ ಶಾಸಕರುಗಳು ಇವತ್ತು ಜವಾಬ್ದಾರಿಯಿಂದ ಅವರವ್ರ ತಾಲೂಕಿನಲ್ಲಿ ಈ ಒಂದು SIR ಬಗ್ಗೆ ಮತ್ತು ಒಂದು ಮತದಾರರ ಸೇರ್ಪಡೆ ಬಗ್ಗೆ ಒಂದು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈಗಾಗಲೇ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ನಿಮ್ಮ ಮುಖಾಂತರ ನಮ್ಮ ಶಾಸಕರುಗಳು, ಪಕ್ಷದ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ನಮ್ಮ ಮುಖಂಡರು, ಕಾರ್ಯಕರ್ತರು, BLA 2ಗಳು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ಈ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಆ ಮತದಾರರಿಗೆ ಮಾಹಿತಿಯನ್ನು ಕೊಟ್ಟು ಮತದಾನಕ್ಕೆ ಅವರು ಒಂದು ಮತಪಟ್ಟಿಯಲ್ಲಿ ಸೇರೋದಕ್ಕೆ ತಾವೆಲ್ಲರೂ ಸಹ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಶಾಸಕರಿಗೆ ಎಲ್ಲರಿಗೂ ಸಹ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ಅದೇ ರೀತಿ ಇವತ್ತು ನಾವು ನಮ್ಮ ಒಂದು ಸ್ವಂತ ಕ್ಷೇತ್ರವಾದಂಥ ಹೊನ್ನಾಳಿ ಮತ್ತು ನ್ಯಾಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಈಗಾಗಲೇ ಹೊನ್ನಾಳಿ ಶಾಸಕರಾದಂಥ DG ಶಾಂತಗೌಡರು, ನಾನು ಈಗಾಗಲೇ ಎಲ್ಲ ಕಡೆಗೂ ಸಹ ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇದನ್ನು ಯಾವ ರೀತಿ ನಮ್ಮ ಮತದಾರರನ್ನ ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ, ಅವರಿಗೆ ಯಾರಿಗೂ ಸಹ ಅನ್ಯಾಯ ಆಗೋ ರೀತಿಯಲ್ಲಿ ಉಳಿಸ್ತಕ್ಕಂಥ ಕೆಲಸಕ್ಕೆ ನಾವು ಈಗಾಗಲೇ ನಾವೆಲ್ಲರೂ ಸಹ ಒಂದು ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆಯನ್ನು ಮಾಡಿ ನಾಳೆ ಬೆಳಗ್ಗೆ 11 ಗಂಟೆಗೆ ಹಿರೇಕಲ್ ಮಠದಲ್ಲಿ BLA 2 ಮತ್ತು ನಮ್ಮ ಮುಖಂಡರುಗಳು, ಕಾರ್ಯಕರ್ತಗಳ ಒಂದು ಸಭೆಯನ್ನು ನಾವು ನಾಳೆ ಬೆಳಗ್ಗೆ 11 ಗಂಟೆಗೆ ಹಿರೇಕಲ್ ಮಠದ ಸಮುದಾಯ ಭವನದಲ್ಲಿ ಕರೆದಿದ್ದೇವೆ. ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು BLA 2 ಏನು ನಾವು ಈಗಾಗಲೇ ನಾವು ನೇಮಕವನ್ನು ಮಾಡಿ ಈಗಾಗಲೇ ತಹಸೀಲ್ದಾರ್ ಕಚೇರಿಗೆ ನಾವು ಕೊಟ್ಟಿದ್ದೇವೆ. ಅವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು
ಇವತ್ತು ಏನು ಚುನಾವಣಾ ನಾವು ಪ್ರಚಾರ ಯಾವ ರೀತಿ ಮಾಡ್ತೇವೋ ಆ ನಿಟ್ಟಿನಲ್ಲಿ ಇವತ್ತು ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ಪ್ರಚಾರ ಮಾಡಿ ಇವತ್ತು ಅವರ ಮತದಾನ ಹಕ್ಕನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಯಾಕಪ್ಪ ಅಂದರೆ ಇವತ್ತು ಅವ್ರ ಮತದಾನದಿಂದ ಏನು ಮತದಾರ ಪಟ್ಟಿ ವಂಚಿತರಾಗಿ ಮತದಾನ ಪಟ್ಟಿಯಲ್ಲಿ ಅವ್ರು ಸೇರದೆ ಹೋದರೆ ಇವತ್ತಿಗಾಗಲೇ ಮುಖ್ಯಮಂತ್ರಿಗಳು ಇವತ್ತು ಅವರು ಅಡ್ವರ್ಟೈಸ್ ಮುಖಾಂತರ ಹೇಳ್ತಾ ಇದ್ದಾರೆ. ಅವರು ಸಹ ಲೈವ್ ಆಗಿ ಬಂದು ಇವತ್ತು ಟಿ ವಿ ಮುಖಾಂತರ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿಗಳು ಸಹ ಈಗಾಗಲೇ ಜನಗಳಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ನೀವು ಏನಾದರೂ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗದೆ ಹೋದರೆ ನಿಮಗೆ ಸಿಗ್ತಕ್ಕಂಥ ಸವಲತ್ತುಗಳು, ಸರ್ಕಾರದ ಸವಲತ್ತುಗಳು ಇವತ್ತೇನಿದೆ, ನೀವು ಅನ್ನಭಾಗ್ಯ ಇರ್ಬೋದು, ಆಮೇಲೆ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಬಸ್ ಪಾಸ್ನ ವ್ಯವಸ್ಥೆ ಇರ್ಬೋದು, ಇವು ಇನ್ನೂ ಇವತ್ತು ಯಾವ್ಯಾವ ನಿಮಗೆ ಏನು ಇವತ್ತು ಸರ್ಕಾರ ಇವತ್ತು ಸ್ಕೀಮ್ಗಳು ಇವತ್ತು 5 ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ. ಆ ಎಲ್ಲರಿಂದಲೂ ಸಹ ನೀವು ವಂಚಿತರಾಗ್ತಾ ಇದ್ದೀರಿ. ಅದನ್ನು ನಾವು ಜನಗಳಿಗೆ ಮನವರಿಕೆಯನ್ನು ಮಾಡಬೇಕು ಅಂತಂದು ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಸಹ ಕರೆಯನ್ನು ಕೊಟ್ಟಿದ್ದರಿಂದ ನಮ್ಮ ಕಾರ್ಯಕರ್ತರು ಇವೆಲ್ಲವನ್ನೂ ಸಹ ಇವತ್ತು ನಮ್ಮ ಏನು ಮತದಾರರಿಗೆ ಮನವರಿಕೆಯನ್ನು ಮಾಡಿ ಅವರೆಲ್ಲರೂ ಸಹ ಮತದಾರ ಪಟ್ಟಿಗೆ ತರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಏನು ಈ BJP ಅವರು ಹುನ್ನಾರವನ್ನು ಮಾಡಿ ಸರ್, ಅದಕ್ಕೇನೆ ಈಗ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ ಅವರು ಒಂದು ಗಂಭೀರ ಆರೋಪವನ್ನು ನಿಮ್ಮ ಕಾಂಗ್ರೆಸ್ ಪಕ್ಷದವರ ಮೇಲೆ ಆಪಾದನೆಯನ್ನ, ಅದು ನಿಮ್ಮ ಮುಖ್ಯಮಂತ್ರಿ ಮೇಲೂ ಕೂಡ ಆಪಾದನೆ ಮಾಡುವಂಥದ್ದು ಮಾಡ್ತಾರೆ. ಬಾಂಗ್ಲಾ ವಲಸಿಗರನ್ನ ನೀವು ಎಲ್ಲೋ ಒಂದು ತೆಗೆದುಕೊಂಡು ಮತವನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಕಾರಣ ಇಟ್ಕೊಂಡು SIR ಅನ್ನ ದುರುಪಯೋಗ ಪಡಿಸ್ಕೊಳ್ತಿದ್ರಿ ಅಂತ ಒಂದು ಆಪಾದನೆಯನ್ನು ಮಾಡುವಂಥ ಇವು ಸತ್ಯಕ್ಕೆ ದೂರವಾದ ವಿಚಾರಗಳು. ಬಾಂಗ್ಲಾ ವಲಸಿಗರು ನಮ್ಮಲ್ಲಿ ಹೆಚ್ಚಿಗೆ ಏನು ಇರಲ್ಲ, ಅವರು ಬೆರಳೆಣಿಕೆ ಅಷ್ಟು ಇರೋದು. ಅವರು ಪಶ್ಚಿಮ ಬಂಗಾಳ ಆ ಕಡೆ ಭಾಗದಲ್ಲಿ UPಯಲ್ಲಿ ಇರ್ತಕ್ಕಂಥದ್ದು. ಅದನ್ನು ಇವರು ಆಲ್ರೆಡಿ ಅದನ್ನೆಲ್ಲ ಮಾಡ್ಕೊಂಡು ಏನು ಮಾಡಬೇಕು ಮಾಡಿ ಇವತ್ತು BJP ಅಧಿಕಾರಕ್ಕೆ ತರೋದಕ್ಕೆ ಯಾವ ಬೇಕು ಸಿದ್ಧತೆಗಳನ್ನ ಅವ್ರು ಮಾಡ್ಕೊಂಡಾರೆ. ಇವತ್ತು ಈ ರೀತಿ ಇವತ್ತು ನಮ್ಮ ರಾಜ್ಯದಲ್ಲೂ ಸಹ ಇವತ್ತೇನು 4-5 ಸಾವಿರ ಮತಗಳ ಒಂದು ಏನು ಅಂತರದಲ್ಲಿ ಗೆದ್ದಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂನ್ಸಿಗಳನ್ನು, ಕ್ಷೇತ್ರಗಳನ್ನು ಗುರಿಯಾಗಿಟ್ಕೊಂಡು ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 5ರಿಂದ 10 ಸಾವಿರ ಮತದಾರರನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಸಂಬಂಧವೇ ಇಲ್ಲದಂಥ ದಾಖಲಾತಿಗಳನ್ನ ಕೇಳಿ ಅವ್ರನ್ನ ಮತದಾನದಿಂದ ವಂಚಿತರನ್ನು ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ಇವತ್ತು BJPಯ ಒಂದು ಏನು ನಾಯಕರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಏನು ಜನತಾದಳದವರು ಸಹ ಸೇರಿಕೊಂಡು ಇವತ್ತು ಆಪಾದನೆಯನ್ನು ಮಾಡಿ ಇದೇ HD ಕುಮಾರಸ್ವಾಮಿ ಅವರು ಇವತ್ತು ಮುಸ್ಲಿಮರ ಬಗ್ಗೆ ನಾವು ಜಾತ್ಯತೀತ ನಮ್ಮ ಪಕ್ಷ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಂಥವ್ರು ಇವತ್ತು BJPಯವ್ರ ಜೊತೆ ಸೇರಿ ಮುಸಲ್ಮಾನರನ್ನೇ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಏನು HD ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಇವರೆಲ್ಲ ನೈತಿಕತೆ ಇಲ್ಲದಿರ್ತಕ್ಕಂಥವ್ರು. ಇವತ್ತು ಅವ್ರನ್ನ ಬಳಸ್ಕೊಂಡು ಇವತ್ತು BJP ಅಧಿಕಾರಕ್ಕೋಸ್ಕರ BJP ಜೊತೆಗೆ ಹೋಗಿ ಇವತ್ತು ಮುಸಲ್ಮಾನರನ್ನ ತಗೊಳ್ತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಮುಸಲ್ಮಾನರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇವತ್ತು HD ಕುಮಾರಸ್ವಾಮಿ ಅವ್ರಿಗೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಶೋಭಾ ಕರಂದ್ಲಾಜೆ ಅವರು, ಇವರು ಬೇರೆ ಹಿಂದುತ್ವ ಬಿಟ್ಟರೆ ಬೇರೆ ಇವರು ಯಾರು ಈ ದೇಶದಲ್ಲಿ ಯಾರೂ ಇರಬಾರ್ದು ಅನ್ನೋ ಒಂದು ನೀತಿಯನ್ನು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥವ್ರು. ಇಂಥರಿಂದ ನೀತಿ ಪಾಠವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು, ನಾಯಕರು ಕೇಳೋಕ್ಕೆ ತಯಾರಿಲ್ಲ. ಇವತ್ತೇನು ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ, ಮಸೀದಿಯಲ್ಲಿ ಕೂತಿದ್ದಾರೆ, ಕಲ್ಯಾಣ ಮಂದಿರ ಚೌಟಿಯಲ್ಲಿ ಕೂತಿದ್ದಾರೆ, ಅದನ್ನು ಅವ್ರ ಕಾರ್ಯಕರ್ತರು ಸಹ ಮಾಡಿದ್ದಾರೆ. ಬಟ್ ಇವರು ಮುಸಲ್ಮಾನರನ್ನೇ ಟಾರ್ಗೆಟ್ ಮಾಡಿ ಇವತ್ತು ಅವ್ರ ಬಗ್ಗೆ ಮಾತೆತ್ತಿದ್ರೆ BJPಯವರು JDS ಅವರು ಮುಸಲ್ಮಾನರು ಅಂತಾರೆ. ಯಾಕೆ ಅವ್ರು ಈ ದೇಶದ ಪ್ರಜೆಗಳಲ್ವಾ? ಈ ದೇಶ ಅವರಿಗೂ ಎಲ್ಲ ರೀತಿಯ ಹಕ್ಕಿದೆ. ಅವರಿಗೂ ಮತದಾನ ಹಕ್ಕಿದೆ, ಎಲ್ಲ ನಾಗರಿಕತ್ವದ ಹಕ್ಕಿದೆ, ಎಲ್ಲ ಹಕ್ಕಿದೆ. ಅವ್ರನ್ನ ಉದ್ದೇಶಪೂರ್ವಕವಾಗಿ ಮತದಾನವನ್ನು ಒಂದು ವಂಚಿತರನ್ನು ಮಾಡಬೇಕು ಅಂತೇಳಿ ಇವತ್ತು JDS ಅವರು BJPಯವರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಬಿಡಲ್ಲ. ಇವತ್ತು ಮುಖ್ಯಮಂತ್ರಿಗಳು ಭಾಳ ಸದೃಢವಾಗಿದ್ದಾರೆ, ಬಲಿಷ್ಠವಾಗಿದ್ದಾರೆ, ಡೈನಾಮಿಕ್ ಆಗಿದ್ದಾರೆ. ಅವರು KPCC ಅಧ್ಯಕ್ಷರಾಗಿದ್ದು ಸಹ ಹಿಂದೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬರೋಕ್ಕೆ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡಿದರು. ಅದೇ ರೀತಿ ಇವತ್ತು ಮುಂದಿನ ಏನು 28ರಲ್ಲೂ ಸಹ ಮತ್ತೆ ಕಾಂಗ್ರೆಸ್ ಪಕ್ಷವನ್ನೇ ನಾವು ಅಧಿಕಾರಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ರೀತಿ ಇವತ್ತೇನು BJPಯವರು ಒಂದು ಹುನ್ನಾರ ಮಾಡಿದ್ದಾರೆ. ಈ ಹುನ್ನಾರಕ್ಕೆ ನಮ್ಮ ಮತದಾರರು ಬಲಿಯಾಗಬಾರ್ದು, ನಮ್ಮ ಎಲ್ಲ ಮತದಾರರು ಮತದಾರ ಪಟ್ಟಿಯಲ್ಲಿ ಬರಬೇಕು ಅಂತೇಳಿ ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳು ಒಂದು ಕ್ರಮವನ್ನು ವಹಿಸಿ ಇವತ್ತು ಕಾರ್ಯಕರ್ತರಿಗೆ ಕೊಡ್ತಾ ಇರ್ತಕ್ಕಂಥ ಕರೆಗಳನ್ನು ಅವರಿಗೆ BJPಯವರಿಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಬಗ್ಗೆ ಆಪಾದನೆಯನ್ನು ಮಾಡ್ತಾಯಿದ್ದಾರೆ. ಇವೆಲ್ಲ ಸತ್ಯಕ್ಕೆ ದೂರ ಆದಂಥ ವಿಚಾರ. ಇವತ್ತು ಸರ್ಕಾರ ಪ್ರಾಮಾಣಿಕವಾಗಿ ಎಲ್ಲ ಮತದಾರರಿಗೆ ಏನು ಅವರಿಗೆ ನ್ಯಾಯಯುತವಾಗಿ ಸಿಗ್ತಕ್ಕಂಥ ಸವಲತ್ತನ್ನು ಕೊಡಬೇಕು. ಅವರು ಈ ಒಂದು ಮತದಾನ ಇದರಲ್ಲಿ ಭಾಗವಾಗಬೇಕು. ಅವರು ಸಹ ಅವರ ಎಲ್ಲ ಹಕ್ಕುಗಳನ್ನು ಪಡಿಬೇಕು ಅಂತೇಳಿ ಅವ್ರಿಗೆ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಹೊರತು ಇವರಂಗೆ ಯಾರೋ ಒಂದು ಧರ್ಮವನ್ನು, ಯಾವುದೋ ಒಂದು ಧರ್ಮದ ಜಾತಿ ಧರ್ಮವನ್ನು ಹೊರಗಿಟ್ಟು ಅಧಿಕಾರವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು DK ಶಿವಕುಮಾರ್ ಮಾಡಲ್ಲ, ಈಗೂ ಮಾಡ್ತಾಯಿಲ್ಲ, ಮುಂದೂ ಮಾಡಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.